ಒಳ್ಳೆಯದು. ನಾನು ಆಗ್ಲೇ ಹೇಳಿದೆ, ದೇಶದ ಜನರ ಚಿತ್ತ ಇವತ್ತು ದೆಹಲಿಯ ಕೆಂಪು ಕೋಟೆಯತ್ತ ಅಂತ. ಕಾರಣ ತ್ರಿವರ್ಣ ಧ್ವಜ ಹಾರಾಡುತ್ತೆ ಆ ಕೆಂಪು ಕೋಟೆಯ ಮೇಲೆ. ಅದಾದ ಬಳಿಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಏನಿರಬಹುದು ಅನ್ನುವಂತಹ ಕುತೂಹಲ. ಸ್ವಾತಂತ್ರ್ಯೋತ್ಸವದಲ್ಲಿ 25,000 ಅತಿಥಿಗಳು. ನಾನು ಆಗ್ಲೇ ಹೇಳಿದೆ, ಯಾರಿಗೆಲ್ಲ ಆಮಂತ್ರಣ ಇರುತ್ತೋ ಈ ಕಾರ್ಯಕ್ರಮಕ್ಕೆ ಅವ್ರು ಮಾತ್ರ ಭಾಗಿಯಾಗ್ತಾರೆ. ಹೆಚ್ಚು ಕಡಿಮೆ 25,000 ಜನ ಇವತ್ತು ಭಾಗಿಯಾಗ್ತಿದ್ದಾರೆ. ಮತ್ತೊಂದು ಕಡೆ ಭದ್ರತೆಯನ್ನ ಕೂಡ ಹೆಚ್ಚುಗೊಳಿಸಲಾಗಿದೆ. ಕೆಂಪುಕೋಟೆ ಸುತ್ತ 2,000 CCTV ಕಣ್ಗಾವಲು, 700ಕ್ಕೂ ಹೆಚ್ಚು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆ ಕೂಡ ಮಾಡಲಾಗಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಭಾರತೀಯ ಸೇನೆಯ ಮೊಟ್ಟ ಮೊದಲ ಮಹಾದಂಡನಾಯಕ, ಕೊಡಗಿನ ಹೆಮ್ಮೆಯ ವೀರ ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ತಂದೆಯಂತೆ ಪುತ್ರ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ಕೂಡ ದಿಟ್ಟ ಹೋರಾಟಗಾರ. ಶಿಸ್ತಿನ ಸಿಪಾಯಿ, ದಿಟ್ಟತನಕ್ಕೆ ಹೆಸರುವಾಸಿ, ದೇಶದ ಅಪ್ರತಿಮ ಆಸ್ತಿ, ಶತ್ರು ರಾಷ್ಟ್ರಕ್ಕೆ ಸಿಂಹ ಸ್ವಪ್ನ, ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಸ್ವಾತಂತ್ರ್ಯ ಭಾರತದ ಪ್ರಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ತಂದೆಗೆ ತಕ್ಕ ಮಗ ನಂದಾ ಕಾರ್ಯಪ್ಪ. The Air Force was because I decided, or I found, it would be very difficult for me to live up to. ಭಾರತ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಜನರಲ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಶತ್ರು ರಾಷ್ಟ್ರಕ್ಕೆ ಸಿಂಹ ಸ್ವಪ್ನವಾಗಿದ್ರು. ಅವರಂತೆಯೇ ಪುತ್ರ ನಂದಾ ಕಾರ್ಯಪ್ಪ ತಂದೆಗೆ ತಕ್ಕ ಮಗ. ತಂದೆ ಆಸೆಯಂತೆ ಏರ್ಫೋರ್ಸ್ಗೆ ಸೇರಿ ದೇಶ ಸೇವೆ ಮಾಡಿದ್ದಾರೆ. ಹಲವು ಯುದ್ಧಗಳಲ್ಲೂ ಹೋರಾಡಿದ್ದಾರೆ. It would be very difficult for me to live up to the standards, expectations of my father. He had set very high standards, and I was apprehensive that I would be able to do justice to his name. ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ಫೈಟರ್ ಪೈಲಟ್ ಆಗಿ ಏರ್ ಫೋರ್ಸ್ಗೆ ಸೇರ್ಪಡೆಗೊಂಡಿದ್ರು. 1965ರ ಇಂಡಿಯಾ ಪಾಕಿಸ್ತಾನ ಯುದ್ಧದ ವೇಳೆ ನಂದಾ ಕಾರ್ಯಪ್ಪರಿದ್ದ ಯುದ್ಧ ವಿಮಾನವನ್ನ ಶತ್ರು ಸೈನ್ಯ ಹೊಡೆದು ನೆಲಕ್ಕುರುಳಿಸಿತ್ತು. ಈ ವೇಳೆ ನಂದಾ ಕಾರ್ಯಪ್ಪರ ಬೆನ್ನು ಮೂಳೆಗೆ ಸಾಕಷ್ಟು ಗಾಯಗಳಾಗಿತ್ತು. ಪಾಪಿ ಪಾಕಿಸ್ತಾನ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪರನ್ನ ಸೆರೆ ಹಿಡಿದು ಜೈಲಿಗೂ ಹಾಕಿತ್ತು. ಆ ಹೋರಾಟದ ಕ್ಷಣವನ್ನ ನಂದಾ ಕಾರ್ಯಪ್ಪರೇ ಹೇಳ್ತಾರೆ ಕೇಳಿ. 1965, I was taken prisoner and moved to a hospital, from where I moved into solitary confinement. I had injured my back and was somewhat I couldn't really be quite free in my move. ಪಾಕ್ ಸೇನೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪರಿಗೆ ಕರೆ ಮಾಡಿ ಪುತ್ರನ ಬಂಧನದ ಬಗ್ಗೆ ತಿಳಿಸಿದ್ದರಂತೆ. ಪಾಕ್ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬಳಿಕ 1971ರ ಬಾಂಗ್ಲಾದೇಶದ ಯುದ್ಧದಲ್ಲೂ ನಂದಾ ಕಾರ್ಯಪ್ಪ ಹೋರಾಡಿದ್ದರು. ಹೆಲಿಕಾಪ್ಟರ್ ಯೂನಿಟ್ ಕಮಾಂಡರ್ ಆಗಿ ಸೆಣಸಾಡಿದ್ರು. ನಾನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಇನ್ನು ತ್ರಿವರ್ಣ ಧ್ವಜ ಅಂದ್ರೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಗೌರವ, ರಾಷ್ಟ್ರಭಕ್ತಿ ಮೂಡುತ್ತೆ. ಕೇಸರಿ, ಬಿಳಿ, ಹಸಿರು ಅಂದ ತಕ್ಷಣ ಮೈ ರೋಮಾಂಚನವಾಗುತ್ತೆ. ನಮ್ಮ ರಾಷ್ಟ್ರ ಧ್ವಜವನ್ನ ತಯಾರಿಕಾ ಕೇಂದ್ರವನ್ನ ನೋಡಿದ್ರೆ ಮತ್ತಷ್ಟು ಹೆಮ್ಮೆ ಅನಿಸೋದು ಗ್ಯಾರಂಟಿ. ಅಷ್ಟಕ್ಕೂ ನಮ್ಮ ರಾಷ್ಟ್ರ ಧ್ವಜ ತಯಾರಾಗೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದ್ರು ನಮ್ಮ ಭಾರತ. ದೃಶ್ಯ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುವ ದೃಶ್ಯ. ರಾಜ್ಘಾಟ್ಗೆ ಮೊದಲು ಅವರು ಆಗಮಿಸ್ತಾರೆ, ಅಲ್ಲಿ ನಮನ ಸಲ್ಲಿಸ್ತಾರೆ. ಅಲ್ಲಿ ಆದ ಬಳಿಕ ನೇರವಾಗಿ ಕೆಂಪು ಕೋಟೆಯ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಡೋದು ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆಯತ್ತ ಧ್ವಜಾರೋಹಣ ನೆರವೇರಿಸ್ತಾರೆ. ಆ ಬಳಿಕ ದೇಶವನ್ನ ಉದ್ದೇಶಿಸಿ ಭಾಷಣ ಕೂಡ ಇರುತ್ತೆ. ದೇಶದಾದ್ಯಂತಲೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಬಟ್ ಎಲ್ಲರ ಚಿತ್ತ ದೆಹಲಿಯ ಕೆಂಪು ಕೋಟೆಯತ್ತ, ಪ್ರಧಾನಿ ನರೇಂದ್ರ ಮೋದಿ ಅವರತ್ತ.
ಎಲ್ಲರಿಗೂ ಭಾರತದ ಅಭಿವೃದ್ಧಿ ವಿಚಾರಗಳನ್ನ ಕೇಳೋದಕ್ಕೆ, ಮತ್ತಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಸರ್ಕಾರ ಮಾಡಿಕೊಂಡಿರುವಂತಹ ರೂಪುರೇಷೆಗಳು, ಆ ಯೋಜನೆಗಳು ಹೇಗಿರಬಹುದು ಅನ್ನೋದು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಪ್ರಸ್ತಾಪ ಆಗುತ್ತಲ್ಲ, ಅದನ್ನ ಕೇಳೋದಕ್ಕೆ ಜನ ಕಾತರರಾಗಿರ್ತಾರೆ. ಗಾಂಧಿ ಪ್ರತಿಮೆಗೆ ನಮನ ಸಲ್ಲಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಷ್ಪ ನಮನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಕೆಂಪು ಕೋಟೆಯ ಕಡೆಗೆ ಹೊರಟುತ್ತಾರೆ. ರಾಜ್ಘಾಟ್ನಲ್ಲಿರುವ ಗಾಂಧಿ ಪ್ರತಿಮೆ, ಸೊ ಅಲ್ಲಿ ಮೊದಲು ನಮನ, ಅಂದರೆ ಪ್ರತಿ ವರ್ಷ ಕೂಡ ಹೀಗೆ ಆಗೋದು. ಅಲ್ಲಿ ಬಂದು ಮೊದಲು ಪುಷ್ಪ ನಮನ ಸಲ್ಲಿಸ್ತಾರೆ, ಅದಾದ ಬಳಿಕ ನೇರವಾಗಿ ಕೆಂಪು ಕೋಟೆಯ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಒಂದ್ ಕಡೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. 25,000 ಜನ ಅತಿಥಿಗಳು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಮತ್ತೊಂದು ಕಡೆ ಸಂಪುಟದ ಸಹೋದ್ಯೋಗಿಗಳು ಕೂಡ ಆಗಮಿಸಿದ್ರು. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆಗಮನ ಕೂಡ ಆಗಿತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯತ್ತ, ಆ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಸಂಭ್ರಮದ ವಾತಾವರಣ ನೋಡೋದಕ್ಕೆ 2 ಕಣ್ಣು ಸಾಲದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ, ಆ ಕೆಂಪು ಕೋಟೆಯಲ್ಲಿ ಆಗುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾ, ನಾವು ಸಾಕ್ಷಿ ಆಗಬೇಕು, ಅದನ್ನು ಕಣ್ಣಾರೆ ಕಣ್ತುಂಬಿಕೊಳ್ಬೇಕು ಅಂತ. ಸಾಧ್ಯ ಆಗದ ಇದ್ರೆ ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ರೆ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿ ಸಿದ್ಧತೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನಾಗ್ತಾ ಇದೆ ಅಂತ. ಸುಮಾರು ವಿಶೇಷ ಅಂತ ಹೇಳಿದರೆ 56 ಕನ್ನಡಿಗರು ಈ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಆ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗ್ತಾರೆ. ವಿವಿಧ ವಲಯಗಳಲ್ಲಿ ಕೊಡುಗೆ ನೀಡಿರುವ ಕರ್ನಾಟಕದ 56 ಜನರಿಗೆ ಆಹ್ವಾನವನ್ನು ನೀಡಲಾಗಿದೆ. ರಾಜನಾಥ್ ಸಿಂಗ್ ಅವರು ಆಗಮಿಸುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 13,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಧ್ವಜಾರೋಹಣದ ಸಂದರ್ಭದಲ್ಲಿ 10,000 ಭದ್ರತಾ ಸಿಬ್ಬಂದಿ ಇರ್ತಾರೆ. 3,000 ಜನ ಟ್ರಾಫಿಕ್ ಪೊಲೀಸರು ಅಲ್ಲಿ ನಿಯೋಜನೆಯಾಗಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡ್ತಾರೆ. 700 CCTV ಕ್ಯಾಮ್ರಾದ ಕಣ್ಣು ಎಲ್ಲರನ್ನ ಕಾಯ್ತಾ ಇರುತ್ತೆ. 150ಕ್ಕೂ ಹೆಚ್ಚು AI ಕ್ಯಾಮ್ರಾಗಳ ಕಣ್ಣಿರುತ್ತೆ. 25,000 ಜನರಿಗೆ ಅಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಸುಮಾರು 4,000 ಅತಿಥಿಗಳು ಸ್ವಾತಂತ್ರ್ಯೋತ್ಸವಕ್ಕೆ, ನಮ್ಮ 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷಿ ಆಗ್ತಾರೆ. ದೇಶ ವಿದೇಶ ಸೇರಿದಂತೆ ಭಾರತದ ವಿವಿಧ ವಲಯಗಳಲ್ಲಿ ಸೇವೆ ಸಲ್ಲಿಸಿದ 4,000 ಅತಿಥಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಮನಮೋಹನ್ ಸಿಂಗ್ ಅವರು ಕೆಂಪು ಕೋಟೆಯ ಮೇಲೆ 10 ಬಾರಿ ಧ್ವಜಾರೋಹಣವನ್ನು ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು 78ನೇ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಅಂದರೆ 11ನೇ ವರ್ಷದ ಪ್ರಧಾನಿ ನರೇಂದ್ರ ಮೋದಿಯವರ ವೈಯಕ್ತಿಕ ಈ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಇದೆಯಲ್ಲ, ಇದು ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಮುರಿದ ಹಾಗೆ. ಈ ಬಾರಿ ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡಿದ ತಕ್ಷಣ ಆ